ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ, ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಮೋದಿ ಅವರನ್ನ ಕಂಡ್ರೆ ಸೇನೆಗೇನೆ ಅಸಮಾಧಾನ ಇದೆ, ಸೇನೆಗೆ ಮೋದಿಯವರ ಬಗ್ಗೆ ಸದಭಿಪ್ರಾಯ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಟ್ರಾಡಿಕ್ಟೆಡ್ ಅನ್ನೋ ಪದವನ್ನೇ ಬಳಸಿದ್ದಾರೆ. ಆರ್ಮಿ ಕಾಂಟ್ರಾಡಿಕ್ಟೆಡ್ ದ ಪ್ರೈಮ್ ಮಿನಿಸ್ಟರ್ ಅನ್ನೋ ಶಬ್ದಗಳನ್ನ ಬಳಸಿದ್ದಾರೆ. ಎಕ್ಸ್ಪ್ಲೇನ್ ಮಾಡ್ತೀವಿ ಏನ್ ಹೇಳಿದ್ದಾರೆ ಅಂತ. ಚೀನಾ ಭಾರತ 4,000 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನ ತನ್ನದಾಗಿಸಿಕೊಂಡಿದೆ. ಇದ್ರ ಬಗ್ಗೆ ಸೇನೆನ ಸರ್ಕಾರವನ್ನ ಕೇಳಿದ್ರೆ ಸರ್ಕಾರ ಇಲ್ಲ ಹಾಗೇನು ಆಗೇ ಇಲ್ಲ ಅಂತ ಹೇಳುತ್ತೆ. ಮೋದಿ ಕೂಡ ಇಲ್ಲ ಹಾಗಾಗಿಲ್ಲ ಅಂತ ನಿರಾಕರಿಸ್ತಾರೆ. ಆದರೆ ಸೇನೆ ಇದನ್ನ ಒಪ್ತಾ ಇಲ್ಲ. ಸೇನೆ ತದ್ವಿರುದ್ಧ ಹೇಳಿಕೆಯನ್ನ ಕೊಡ್ತಿದೆ. ಸೇನೆ ಇಲ್ಲ ಆಗಿದೆ ಅನ್ನೋ ರೀತಿಯಲ್ಲಿ ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ. ಹೀಗಾಗಿ ಮೋದಿಯವರ ಬಗ್ಗೆ ಸೇನೆಗೆ ವಿರೋಧ ಇದೆ, ಮೋದಿಯವರ ಬಗ್ಗೆ ಒಪ್ಪಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಖುದ್ದು ಆರ್ಮಿ ಚೀಫ್ ನಮ್ಮ ಟೆರಿಟರಿಯಲ್ಲಿ ಚೀನಾ ಸೇನೆ ಇದೆ ಅಂತ ಹೇಳಿದ್ದಾರೆ. ಇದೇ ಫ್ಯಾಕ್ಟ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದು ಕೋಲಾಹಲ ಕಾರಣ ಆಗಿದೆ. ಯಾಕಂದ್ರೆ ವಿಪಕ್ಷ ನಾಯಕರು, ದೇಶದ ಸರ್ಕಾರದ ಮುಖ್ಯಸ್ಥರಾಗಿರೋ ಪ್ರಧಾನಮಂತ್ರಿ ಮತ್ತು ದೇಶದ ರಕ್ಷಣೆಯಲ್ಲಿ ತೊಡಗಿರೋ ಸೇನೆ, ಇವರಿಬ್ಬರ ನಡುವೆ ಒಬ್ರಿಗೊಬ್ರಿಗೂ ಆಗೋದಿಲ್ಲ. PM ಹೇಳಿದ್ದನ್ನ ಸೇನೆ ಒಪ್ತಾ ಇಲ್ಲ, ಉಲ್ಟಾ ಬೇರೆ ಹೇಳ್ತಾ ಇದೆ ಸೇನೆ ಅನ್ನೋ ಆರೋಪವನ್ನ ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿ ಮಾಡಿದ್ದಾರೆ. ಇದು ಕೋಲಾಹಲ ಕಾರಣ ಆಗಿದೆ. ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ರಾಹುಲ್ ಗಾಂಧಿ ವಿಪಕ್ಷ ನಾಯಕ, ಇಂಥ ಗಂಭೀರ ವಿಚಾರದಲ್ಲಿ ಗಂಭೀರವಾಗಿ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಅಂತ ಕಿಡಿಕಾರಿದ್ದಾರೆ. ಇತ್ತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ವಿಪಕ್ಷ ನಾಯಕರು ಆರೋಪ ಮಾಡುವಾಗ ಸಾಕ್ಷ್ಯ ಆಧಾರ ಇಟ್ಕೊಂಡು ಮಾತಾಡಬೇಕು, ನೀವು ಹೇಳಿದ್ದಕ್ಕೆ ಎವಿಡೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ಭಾಷಣದ ವೇಳೆ ರಾಹುಲ್ ಗಾಂಧಿ ಇನ್ನೊಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಿರುದ್ಯೋಗದ ವಿಚಾರದಲ್ಲಿ, ಅನ್ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ಇಂದಿನ NDA ಸರ್ಕಾರನೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈ ಹಿಂದೆ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಇತ್ತಲ್ಲ, 10 ವರ್ಷ 2004ರಿಂದ 2014 ತನಕ, ಅವರು ಸರಿಯಾಗಿ ಕೆಲಸ ಮಾಡಿಲ್ಲ. ನಿರುದ್ಯೋಗ ಸಮಸ್ಯೆಗೆ UPA NDA ಇಬ್ಬರೂ ಸರಿಯಾಗಿ ಉತ್ತರವನ್ನ ಕಂಡುಕೊಂಡಿಲ್ಲ ಅಂತ ತಮ್ಮದೇ ಪಕ್ಷ ಮತ್ತು ತಮ್ಮದೇ ಪಕ್ಷದ ಅಲಯನ್ಸ್ ಮೇಲೆ, ಮನಮೋಹನ್ ಸಿಂಗ್ ಸರ್ಕಾರದ ಮೇಲೆ ಇವರು ಟೀಕೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಗಮನಿಸಿ, ಇದು ರಾಹುಲ್ ಗಾಂಧಿ ಅವರ ಇತ್ತೀಚಿನ 2-3 ದಿನದ ಹಿಂದಿನ ಹೇಳಿಕೆಯನ್ನು ಗಮನಿಸಿ. ನಾವು ಫುಲ್ ನ್ಯೂಸ್ನಲ್ಲಿ ಕವರ್ ಮಾಡಿದ್ವಿ. ಆಗ ಅವ್ರು ಏನು ಹೇಳಿದ್ರು ಗೊತ್ತಾ? ನಮ್ಮ ಪಕ್ಷ 1990ರ ನಂತರ ಹಿಂದುಳಿದವರ, ಬಡವರ ವೋಟ್ ಬ್ಯಾಂಕನ್ನು ಕಳ್ಕೊಳ್ತು, ತಪ್ಪು ಪಾಲಿಸಿಗಳಿಂದ ಕಳ್ಕೊಳ್ತು ಅಂತ ಹೇಳಿದ್ರು ಅವರು ಭಾಷಣದಲ್ಲಿ. ಆಗ ಅವ್ರದೇ ಪಾರ್ಟಿಯವರೆಲ್ಲ ಒಂದಷ್ಟು ಜನ ರಾಹುಲ್ ಗಾಂಧಿ ಅವರ ಮುಂದೆ ಖುಷಿ ಪಡಿಸ್ಲಿಕ್ಕೆ ನರಸಿಂಹರಾವ್ ಅಂತ ಕೂಗಿದ್ರು. ಆಗ ರಾಹುಲ್ ಗಾಂಧಿ, ರೀ ಅವ್ರು ನಮ್ಮ ಪ್ರೈಮ್ ಮಿನಿಸ್ಟರ್ ರೀ ನರಸಿಂಹರಾವ್, ಹಾಗೆಲ್ಲ ಹೇಳಬೇಡಿ. ಅದಾದ್ಮೇಲೆ ಮನಮೋಹನ್ ಸಿಂಗ್ 10 ವರ್ಷ ಬಂದಿದ್ದಾರೆ, ಅವ್ರ ಬಗ್ಗೆ ನಾನು ಹೇಳ್ತಿಲ್ಲ, ಆ ಥರ ಏನೂ ಅವರು ಡಿಫೆಂಡ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನಾನಿಲ್ಲಿ ಯಾರ ಹೆಸರನ್ನೂ ಹೇಳಲ್ಲ, ನಮ್ಮ ಪಕ್ಷ ಸರಿಯಾಗಿದ್ದು 1990ಗಿಂತ ಬಿಫೋರ್ ಅಂತ ಹೇಳಿಕೆಯನ್ನು ಕೊಟ್ಟರು ರಾಹುಲ್ ಗಾಂಧಿ. ಆವಾಗ ನಮಗೆ ವೋಟ್ ಬ್ಯಾಂಕ್ ಚೆನ್ನಾಗಿತ್ತು ಅಂತ ಹೇಳಿದ್ರು, ನಮ್ಮ ಪಾಲಿಸಿಗಳು ಅವಾಗ ಸರಿಯಾಗಿತ್ತು ಅಂತ. ಅದಾದ ನಂತರ ಪಾಲಿಸಿಗಳಲ್ಲಿ ತಪ್ಪುಗಳನ್ನು ಮಾಡಿದ್ದೀವಿ ನಾವು, ಇದೇ ಫ್ಯಾಕ್ಟ್ ಅಂತ ಅವತ್ತು ಕೂಡ ರಾಹುಲ್ ಗಾಂಧಿ ಹೇಳಿದರು. ಅದರ ಅರ್ಥ ಇವರದ್ದೇ ಸರ್ಕಾರವಾದರೂ ಕೂಡ 1996 ತನಕವೂ ಕೂಡ ಹೆಚ್ಚು ಕಮ್ಮಿ ನರಸಿಂಹರಾವ್ ಅವರ ಸರ್ಕಾರ ಇದ್ರೂ ಕೂಡ ಆ ಅವಧಿಯನ್ನು 2004ರಿಂದ 2014 ತನಕ UPA, ಕಾಂಗ್ರೆಸ್ ನೇತೃತ್ವದ UPA ಇದ್ದಾಗಲೂ ಕೂಡ ಮನಮೋಹನ್ ಸಿಂಗ್ ಅವರು PM ಆಗಿದ್ರು. ಕಾಂಗ್ರೆಸ್ ಲೀಡ್ ಮಾಡ್ತಾ ಇತ್ತು ಕೊಯ್ಲೇಷನ್ನ. ಆ 2 ಅವಧಿ ಮುಖ್ಯವಾಗಿದ್ರೂ ಕೂಡ ಅವರ ಈ ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಆರ್ಥಿಕ ಉದಾರೀಕರಣದ ಪ್ರಯತ್ನಗಳು ನರಸಿಂಹರಾವ್ ಅವ್ರದ್ದು, ಮನಮೋಹನ್ ಸಿಂಗ್ ಅವ್ರದ್ದು, ಇದೆಲ್ಲ ಇದ್ರೂ ಕೂಡ ಅದನ್ನು ರಾಹುಲ್ ಗಾಂಧಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೇಮ್ ಟೈಮ್ ಅವರ ಫಾದರ್ ರಾಜೀವ್ ಗಾಂಧಿ, ಅವರ ಗ್ರ್ಯಾಂಡ್ ಮದರ್ ಇಂದಿರಾ ಗಾಂಧಿ ಮತ್ತು ಗ್ರೇಟ್ ಗ್ರ್ಯಾಂಡ್ ಫಾದರ್ ನೆಹರು ಇವರ ಅವಧಿಯನ್ನು ಮಾತ್ರ ಸರಿ ಇತ್ತು ಅಂತ ಪ್ರೊಜೆಕ್ಟ್ ಮಾಡ್ತಾ ಮತ್ತೆ ಅಂದಿನ ಕಾಲದ ಹಾರ್ಡ್ ಲೆಫ್ಟಿಸ್ಟ್ ಸೋಷಿಯಲಿಸ್ಟ್ ಐಡಿಯಾಲಜಿಗೆ ವಾಪಸ್ ಕಾಂಗ್ರೆಸ್ ಪಾರ್ಟಿಯನ್ನು ತಗೊಂಡು ಹೋಗೋಕೆ ಟ್ರೈ ಮಾಡ್ತಿದ್ದಾರೆ. ಆ ರೀತಿಯ ಪಾಲಿಟಿಕ್ಸನ್ನು ಮತ್ತೆ ಭಾರತದಲ್ಲಿ ತರೋಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರಾ, ಸರ್ಕಾರಿ ನಿಯಂತ್ರಣದ ಎಕಾನಮಿಯನ್ನು ತರೋಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ ಅನ್ನೋ ರೀತಿ ಅನುಮಾನಗಳು ಮೂಡೋ ರೀತಿ ರಾಹುಲ್ ಗಾಂಧಿ ವರ್ತಿಸ್ತಾ ಇದ್ದಾರೆ.
ನ್ಯೂಕ್ಲಿಯರ್ ಮಿಷನ್ ಅಡಿಯಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಥಾಪಿಸೋಕೆ ಕೇಂದ್ರ ಸರ್ಕಾರ ಹೊಸ ಟಾರ್ಗೆಟ್ ಹಾಕೊಂಡಿದೆ. ಮುಂದಿನ 8 ವರ್ಷಗಳಲ್ಲಿ 5 ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳಿಗಾಗಿ 20,000 ಕೋಟಿ ರೂಪಾಯಿ ಮೀಸಲಿಡುವುದಾಗಿ ತಿಳಿಸಿದೆ. ಸದ್ಯ ಇದರಲ್ಲಿ 8 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದು, ಇದನ್ನು 2047ರ ಒಳಗೆ 100 ಗಿಗಾವ್ಯಾಟ್ಗೆ ವಿಸ್ತರಿಸುವ ಟಾರ್ಗೆಟ್ ಹಾಕಿಕೊಳ್ಳಲಾಗಿದೆ. ಅಂದರೆ ಭಾರತದಾದ್ಯಂತ ನ್ಯೂಕ್ಲಿಯರ್ ವಿದ್ಯುತ್ ಪೂರೈಕೆ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಿದೆ. ಇದಕ್ಕಾಗಿ ನ್ಯೂಕ್ಲಿಯರ್ ಸೆಕ್ಟರ್ನಲ್ಲಿ ಖಾಸಗಿ ಕಂಪನಿಗಳಿಗೂ ಕೆಲಸ ಮಾಡೋಕೆ ಅವಕಾಶ ಕೊಡೋದಾಗಿ ಸರ್ಕಾರ ಮಾಹಿತಿ ಹಂಚಿಕೊಂಡಿದೆ. ಅಟಾಮಿಕ್ ಎನರ್ಜಿ ಆಕ್ಟ್, ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜಸ್ ಆಕ್ಟ್ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದೆ. ಟಾಟಾ ಇಂಜಿನಿಯರ್ಗಳು ಆಲ್ರೆಡಿ PHWR ಅನ್ನೋ ರಿಯಾಕ್ಟರ್ಗಳನ್ನು ಡಿಸೈನ್ ಮಾಡಿದ್ದಾರೆ. ಗಮನಿಸಬೇಕಾದ ಅಂಶ ಅಂದರೆ ಜಗತ್ತಲ್ಲಿ ಮಾಡ್ಯುಲರ್ ರಿಯಾಕ್ಟರ್ಗಳು ಆಲ್ಮೋಸ್ಟ್ ಬಹುತೇಕ ಕಡೆ ಅಭಿವೃದ್ಧಿ ಹಂತದಲ್ಲಿವೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ IAEA ಪ್ರಕಾರ ಅಮೆರಿಕ, ಚೈನಾ, ರಷ್ಯಾ ಹಾಗೂ ದಕ್ಷಿಣ ಕೊರಿಯಾಗಳಲ್ಲಿ 80ಕ್ಕೂ ಅಧಿಕ ಈ ತರದ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಡೆವಲಪ್ ಮಾಡಲಾಗ್ತಿದೆ. ಸೊ ಈಗ ಅವುಗಳ ಸಾಲಿಗೆ ಭಾರತವೂ ಸೇರ್ಕೊಳ್ತಾ ಇದೆ. ಮಾಲಿನ್ಯ ಮಾಡದ, ಪರಿಸರಕ್ಕೆ ಹಾನಿ ಮಾಡದ ನ್ಯೂಕ್ಲಿಯರ್ ಎನರ್ಜಿಗಾಗಿ ಭಾರತ ಈ ಎಫರ್ಟ್ಸ್ ಮಾಡ್ತಾ ಇದೆ. ಬಜೆಟ್ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಘೋಷಣೆಗಳನ್ನು ಮಾಡಲಾಗಿತ್ತು. ಅಮೆರಿಕದೊಂದಿಗೆ ನಾಗರಿಕ ಪರಮಾಣು ಒಪ್ಪಂದ ಆಗಿತ್ತಲ್ಲ, ಸರಿಯಾಗಿ ಜಾರಿಗೆ ಬಂದಿಲ್ಲ ಅದು. ಯಾಕಂದರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಇಲ್ಲಿ ಅಪಘಾತ ಆಯಿತು ಆಮೇಲೆ ಅಂತ ಹೇಳಿದ್ರೆ ಅದರ ಜವಾಬ್ದಾರಿಯನ್ನು ನಾವೇ ಹೊರಬೇಕು ಅಂತ ಇತ್ತು. ನಾವು ಹೊರ್ತೀವಿ, ಬಟ್ ನಿಮ್ಮೇಲೂ ಕೂಡ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿ ಇವರು ಚೇಂಜ್ ಮಾಡ್ಕೊಂಡಿದ್ರು. ಆಮೇಲೆ BJPದೇ ವಿರೋಧದ ಕಾರಣದಿಂದಾಗಿ ಆ ವಿಚಾರದಲ್ಲಿ ಬದಲಾವಣೆಗಳನ್ನು ಮಾಡಿ ಅಮೆರಿಕಕ್ಕೆ ಈಸಿಯಾಗಿ ಬಂದು ಇಲ್ಲಿ ಆ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋಕ್ಕೆ ಅವಕಾಶ ಕೊಡೋ ನಿಟ್ಟಿನಲ್ಲಿ ಬಜೆಟ್ನಲ್ಲೂ ಕೂಡ ಅನೌನ್ಸ್ಮೆಂಟನ್ನು ಮಾಡಲಾಗಿದೆ. DRDO ಅಭಿವೃದ್ಧಿಪಡಿಸಿರೋ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ VSHORADS ಅನ್ನು ಒಡಿಶಾದ ಚಂಡಿಪುರ್ ಕರಾವಳಿಯಲ್ಲಿ ಟೆಸ್ಟ್ ಮಾಡಲಾಗಿದೆ. ಇದು ಸೈನಿಕರೇ ಮ್ಯಾನ್ಯುಯಲ್ ಆಗಿ ಆ ಕಡೆ ತಗೊಂಡು ಹೋಗಬಹುದಾದ ಸಿಸ್ಟಮ್. ಇದನ್ನು ಭಾರತದ ಭೂಸೇನೆ, ವಾಯುಪಡೆ ಮತ್ತು ನೌಕಾಪಡೆಗಳ ಅಗತ್ಯಕ್ಕೆ ತಕ್ಕಂತೆ ಬಳಸ್ಕೊಳ್ಬೋದು. ಪರೀಕ್ಷೆ ವೇಳೆ ಡ್ರೋನ್ ಸೇರಿ ಕಡಿಮೆ ಎತ್ತರದಲ್ಲಿ ವೇಗವಾಗಿ ಬರ್ತಿರೋ ಟಾರ್ಗೆಟ್ಗಳನ್ನು ಇದು ಯಶಸ್ವಿಯಾಗಿ ಹೊಡೆದು ಹಾಕಿದೆ. ಈ ಹೊಸ ಡಿಫೆನ್ಸ್ ಸಿಸ್ಟಮ್ನ ಮಿಸೈಲ್ಗಳು ಶಬ್ದಕ್ಕಿಂತ 1.5 ಪಟ್ಟು ಹೆಚ್ಚು ವೇಗದಲ್ಲೂ ಚಲಿಸೋ ತಾಕತ್ತನ್ನು ಹೊಂದಿವೆ. ಸುಮಾರು 250 ಮೀಟರ್ನಿಂದ 6 ಕಿಲೋಮೀಟರ್ ವರೆಗಿನ ಗುರಿಯನ್ನು ಹೊಡಿತವೆ. ಈ ವರ್ಷ SSLC ಎಕ್ಸಾಮ್ನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. SSLC ಪರೀಕ್ಷೆ ಶೀಘ್ರ ಬರುತ್ತೆ. ಕಳೆದ ವರ್ಷ ವೆಬ್ಕಾಸ್ಟ್ ಮಾಡೋದ್ರಿಂದ ಕಡಿಮೆ ಫಲಿತಾಂಶ ಬಂದಿತ್ತು. ಆದರೆ ನಾವು ಕಳೆದ ಬಾರಿ ವೆಬ್ಕಾಸ್ಟಿಂಗ್ ಹಿನ್ನೆಲೆಯಲ್ಲಿ 10% ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ವಿ. ಈ ವರ್ಷ ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತ ಹೇಳಿದ್ದಾರೆ. 2021 ಅಕ್ಟೋಬರ್ನಲ್ಲಿ ನಡೆದಿದ್ದ PSI ನೇಮಕಾತಿ ಪರೀಕ್ಷೆ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣರನ್ನ ಕೂಡ SIT ವಿಚಾರಣೆ ನಡೆಸಿದೆ. ಅಂದಹಾಗೆ ಈ PSI ಹಗರಣದಲ್ಲಿ ಮಾಗಡಿ ಮೂಲದವರು ಮತ್ತು ಅಶ್ವಥ್ ನಾರಾಯಣರ ಸಂಬಂಧಿಕರು ಅತಿ ಹೆಚ್ಚಾಗಿ ಆಯ್ಕೆಯಾಗಿದ್ದಾರೆ. ಇದನ್ನೆಲ್ಲ ಅಶ್ವಥ್ ನಾರಾಯಣೇ ಮಾಡಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ಸಿದ್ದರಾಮಯ್ಯ ಸರ್ಕಾರ PSI ಹಗರಣದ ಮರು ತನಿಖೆಗೆ SIT ಮಾಡಿತ್ತು. ಈಗ ವಿಚಾರಣೆ ನಡೆಸಿದೆ. ಅಶ್ವಥ್ ನಾರಾಯಣಂದೇನು ತಪ್ಪೇ ಇಲ್ಲ, ಅದರಲ್ಲಿ ಮಾಡಲಿ ತನಿಖೆ ಅಂತ ಹೇಳಿದ್ದಾರೆ. ದೇಶದಲ್ಲಿ ಜಾತಿಯ ಜ್ವರ, ಜಾತಿ ಗಣತಿಯ ಜ್ವರ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ತೆಲಂಗಾಣ ಸರ್ಕಾರ ಈಗ ಜಾತಿ ಗಣತಿ ಮಾಡಿ ಡೇಟಾವನ್ನು ಕೂಡ ರಿವೀಲ್ ಮಾಡಿದೆ. ಹಿಂದುಳಿದ ವರ್ಗಗಳ ಜನಸಂಖ್ಯೆ 56.33%, OBC, SC 17.43%, ST 10.45%, ಮುಸ್ಲಿಂ 12.56% ಹಾಗೂ ಇತರೆ 15.79% ಇದೆ ಅಂತ ವರದಿ ಹೇಳಿದೆ. ಜಾತಿಗಳ ಗಣತಿ ಇದು. ಇನ್ನು ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋ ಕುಂಭಮೇಳದಲ್ಲಿ ಕಾಲ್ದುಳಿತ ಉಂಟಾಗಿ 30 ಜನ ಪ್ರಾಣ ಕಳ್ಕೊಂಡಿದ್ರಲ್ಲ, ಈ ಘಟನೆಗೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ, ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಖರ್ಗೆ ಏನು ಹೇಳಿದ್ದಾರೆ ಅಂದರೆ ಬರೀ 30 ಅಲ್ಲ, ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಇದು ಕೋಲಾಹಲಕ್ಕೆ ಕಾರಣ ಆಯಿತು. ವಾಪಸ್ ತಗೊಳ್ಳಿ, ಕ್ಷಮೆಯಾಚನೆ ಮಾಡಿ ಅಂತ ಬಿಜೆಪಿ ಆಗ್ರಹ ಮಾಡಿತು. ಆದರೆ ಖರ್ಗೆ ಇದು ನನಗೆ ಬಂದಿರೋ ಮಾಹಿತಿ, ಅಂದಾಜಿನ ಮೇಲೆ ಹೇಳಿಕೆ ಕೊಟ್ಟೆ ನಾನು ಅಷ್ಟೇ ಅಂತ ಸಮರ್ಥನೆ ಕೊಟ್ಟಿದ್ದಾರೆ. ಇನ್ನು ಜಯಾ ಬಚ್ಚನ್, ಸಮಾಜವಾದಿ ಪಾರ್ಟಿಯವರು, ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ರೀತಿ ಮೃತಪಟ್ಟವರ ಮೃತದೇಹಗಳನ್ನು ನದಿಗೆಲ್ಲ ಬಿಸಾಕಿದ್ದಾರೆ. ಹೀಗಾಗಿನೇ ಮಹಾಕುಂಭದ ನೀರು ಅತ್ಯಂತ ಕಲುಷಿತವಾಗಿದೆ, ಪವಿತ್ರ ಗಂಗೆಯನ್ನು ಕಲುಷಿತ ಮಾಡಲಾಗಿದೆ ಅಂತ ಜಯಾ ಬಚ್ಚನ್, ಸಮಾಜವಾದಿ ಪಾರ್ಟಿಯವರು, ಇವರು ಆರೋಪವನ್ನು ಮಾಡಿದ್ರು. ಮಹಾಕುಂಭಕ್ಕೆ ಭೇಟಿ ಕೊಡ್ತಿರೋ ಜನಸಾಮಾನ್ಯರಿಗೆ ಚಿಕಿತ್ಸೆನೇ ಸಿಕ್ಕೊಡ್ತಾ ಇಲ್ಲ, ಅವರಿಗೆ ಸರಿಯಾದ ವ್ಯವಸ್ಥೆಗಳನ್ನು ಕೂಡ ಮಾಡಿಲ್ಲ ಅಂತ ಆರೋಪವನ್ನು ಮಾಡಿದ್ರು. ಇದು ಕೂಡ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು. ಅಫಿಷಿಯಲ್ ನಂಬರ್ಸ್ ಪ್ರಕಾರ ಕಾಲ್ತುಳಿತ ಉಂಟಾಗಿ 30 ಜನ ಪ್ರಾಣ ಕಳ್ಕೊಂಡಿದ್ದು, 64 ಮಂದಿ ಗಾಯಗೊಂಡಿದ್ದು ಅಂತ UP ಸರ್ಕಾರ ಅಫಿಷಿಯಲ್ ಡೇಟಾವನ್ನು ಕೊಟ್ಟಿತ್ತು. ಆದರೆ ಪ್ರತಿಪಕ್ಷಗಳು ಈಗ ಇಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಆಗಿದೆ, ನದಿಗೆಲ್ಲ ಬಿಸಾಕಿದ್ದಾರೆ, ಅದನ್ನು ಮುಚ್ಚಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ದುಷ್ಟಕೃತ್ಯ ಮಾಡಿದ್ದಾರೆ. ಕಾಶ್ಮೀರದ ಕುಲ್ಗಾಮ್ನಲ್ಲಿ ನಿವೃತ್ತ ಯೋಧ ಮನ್ಸೂರ್ ಅಹಮದ್ ವಾಗೆ
ಅವರ ಮನೆ ಮೇಲೆ ಗುಂಡು ಹಾರಿಸಿದ್ದಾರೆ. ಪರಿಣಾಮ ದಾಳಿಯಲ್ಲಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಪತ್ನಿ ಮತ್ತು ಮಕ್ಕಳು ಕೂಡ ಗಂಭೀರ ಗಾಯಗೊಂಡಿದ್ದಾರೆ. ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟ 2025 ಗ್ರಾಮಿ ಅವಾರ್ಡ್ ಫಂಕ್ಷನ್ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆದಿದೆ. ಈ ವೇಳೆ ಚಂದ್ರಿಕಾ ಟಂಡನ್, ವೋಟರ್ ಕೆಲಮನ್, ಎರೋ ಮಾಟ್ಸುಮೋಟೋ ಸೇರಿ ಹಲವರು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಇನ್ನು ಇದೇ ಅವಾರ್ಡ್ ಫಂಕ್ಷನ್ ಅಲ್ಲಿ ಅಮೆರಿಕದ ಜನಪ್ರಿಯ ಗಾಯಕ ಕಾನ್ಯೆ ವೆಸ್ಟ್ ಪತ್ನಿ ಬಿಯಾಂಕಾ ಸೆನ್ಸರಿ ಕ್ಯಾಮರಾ ಮುಂದೆ ಸಂಪೂರ್ಣವಾಗಿ ಬೆತ್ತಲಾಗಿ ನಿಂತ್ಕೊಂಡ್ರು. ಕೂಡಲೇ ಅವ್ರನ್ನ ಹೊರ ಕಳಿಸಲಾಗಿತ್ತು. ಈಗ ಈ ವಿಚಾರಕ್ಕೆ ತೀವ್ರ ಆಕ್ರೋಶ ಕೇಳಿಬರ್ತಾ ಇದೆ. ಸಾರ್ವಜನಿಕ ಸ್ಥಳದಲ್ಲಿ ಈ ವರ್ತನೆಗೆ ಇವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಆಗ್ರಹ ಕೂಡ ಮಾಡಲಾಗ್ತಿದೆ. 8 ವರ್ಷದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿರೋ ಘಟನೆ ಬೆಳಕಿಗೆ ಬಂದಿದೆ. ಮಂಡ್ಯದಲ್ಲಿ ಬಾಲಕಿಗೆ ಕೇಕ್ ಕೊಡಿಸಿ ಚಾಕುವಿನಿಂದ ಬೆದರಿಸಿ ಸರ್ಕಾರಿ ಶಾಲಾ ಆವರಣದಲ್ಲಿ ಈ ಕೃತ್ಯವನ್ನು ಮಾಡಲಾಗಿದೆ. ಸದ್ಯ ಅಸ್ವಸ್ಥ ಬಾಲಕಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈ ಘಟನೆ ಜನವರಿ 31ನೇ ತಾರೀಕು ನಡೆದಿದೆ ಅಂತ ಹೇಳಲಾಗಿದೆ. 2 ದಿನ ಕಳೆದರೂ ಬಾಲಕಿಗೆ ಹೊಟ್ಟೆ ನೋವು ಮತ್ತು ರಕ್ತಸ್ರಾವ ನಿಲ್ಲದ ಕಾರಣ ಬಾಲಕಿ ಚಿಕ್ಕಮ್ಮ ಬಂದು ವಿಚಾರಿಸಿದಾಗ ಬಾಲಕಿ ನಡೆದಿರೋ ಘಟನೆಯನ್ನ ಭಯದಿಂದಲೇ ಬಾಯ್ಬಿಟ್ಟಿದ್ದಾಳೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಸದ್ಯ ಭಾರತ ಪ್ರವಾಸದಲ್ಲಿರೋ ಬ್ರಿಟನ್ ಮಾಜಿ PM ರಿಷಿ ಸುನಾಕ್ ಮುಂಬೈನ ಐಕಾನಿಕ್ ಪಾರ್ಸಿ ಜಿಮ್ಖಾನಾ ಕ್ಲಬ್ನಲ್ಲಿ ಕ್ರಿಕೆಟ್ ಆಡಿದ್ದಾರೆ. ಕ್ರಿಕೆಟ್ ಕ್ಲಬ್ನ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಇಲ್ಲದೆ ಮುಂಬೈನ ಯಾವುದೇ ಪ್ರವಾಸ ಕಂಪ್ಲೀಟ್ ಆಗಲ್ಲ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಭಾರತದ ಷೇರುಪೇಟೆಯಲ್ಲಿ ಟ್ರಂಪ್ ಟ್ಯಾರಿಫ್ ಆಟ ಮುಂದುವರೆದಿದೆ. ಕೆಂಪು ಪಟ್ಟಿಯಲ್ಲಿ ಅಂತ್ಯಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 319 ಪಾಯಿಂಟ್ ಬಿದ್ದು 77,186ಕ್ಕೆ ತಲುಪಿದೆ. ನಿಫ್ಟಿ 121 ಪಾಯಿಂಟ್ ಬಿದ್ದು 23,361ಕ್ಕೆ ತಲುಪಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನಿರಂತರವಾಗಿ ಕುಸಿತಾ ಇದೆ. ವಿದೇಶಿ ಹೂಡಿಕೆದಾರರು ಭಾರತೀಯ ಸ್ಟಾಕ್ಗಳನ್ನು ಮಾರ್ತಿರೋದು, ಟ್ರಂಪ್ ಟ್ಯಾರಿಫ್ ವಾರ್ ಅನ್ನು ಶುರು ಮಾಡಿರೋದು ಮಾರುಕಟ್ಟೆ ಮೇಲೆ ಪ್ರಭಾವ ಬೀರ್ತಾ ಇದೆ. ಜಾಗತಿಕವಾಗಿ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳ ಮೇಲೂ ಕೂಡ ಈ ನೆಗೆಟಿವಿಟಿ ಕಂಡುಬಂತು. ಇನ್ನು ಬಜಾಜ್ ಫಿನಾನ್ಸ್, ಮಹೀಂದ್ರ ಅಂಡ್ ಮಹೀಂದ್ರ, ವಿಪ್ರೋ, ಶ್ರೀರಾಮ್ ಫಿನಾನ್ಸ್ ಮತ್ತು ಬಜಾಜ್ ಫಿನ್ಸರ್ವ್ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಇತ ಲಾರ್ಸನ್ ಅಂಡ್ ಟ್ಯೂಬ್ರೋ, ONGC, ಟಾಟಾ ಕನ್ಸ್ಯೂಮರ್, ಕೋಲ್ ಇಂಡಿಯಾ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಷೇರುಗಳು ಕುಸಿತ ಕಂಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 55 ಪೈಸೆ ಇಳಿಕೆಯಾಗಿ 87 ರೂಪಾಯಿ 17 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 618 ರೂಪಾಯಿ ಹೆಚ್ಚಾಗಿ 82,704 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 569 ರೂಪಾಯಿ ಹೆಚ್ಚಾಗಿ 75,760 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 220 ರೂಪಾಯಿ ಕಮ್ಮಿಯಾಗಿ 93,313 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.